ಹಾಲಿ ಸಂಸದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ. ಮಹದಾಯಿ ವಿಚಾರವಾಗಿ ಕೇಂದ್ರಕ್ಕೆ ಸರ್ವಪಕ್ಷ ನಿಯೋಗ ಕರೆದೊಯ್ಯುವುದಾಗಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು, ಮಹದಾಯಿ ಯೋಜನೆಗೆ ಹಿನ್ನಡೆ ಮಾಡಿದ್ದರೆ ಅದು ಕಾಂಗ್ರೆಸ್. ಮಹದಾಯಿ ಹನಿ ನೀರನ್ನ ರಾಜ್ಯಕ್ಕೆ ಕೊಡಲ್ಲ ಎಂದು ಹಿಂದೆ ಸೋನಿಯಾ ಗಾಂಧಿ ಹೇಳಿದ್ರು. ಟ್ರಿಬ್ಯುನಲ್ ಮಾಡೋ ಅಗತ್ಯ ಇಲ್ಲದಿದ್ರೂ ಟ್ರಿಬ್ಯುನಲ್ ಮಾಡಿದ್ರು. ಟ್ರಿಬ್ಯುನಲ್ ಚೇರ್ಮನ್ನರಿಗೆ ಒಂದು ಆಫೀಸ್ ಕೂಡ ಕೊಡಲಿಲ್ಲ, ವಿಳಂಬ ಮಾಡಿದ್ರು. ಟ್ರಿಬ್ಯುನಲ್ನಲ್ಲಿ ನಾವೇ ಬರೆದುಕೊಟ್ಟು ನಾವು ನಿರ್ಮಿಸಿದ ಇಂಟರ್ ಲಿಂಕಿಂಗ್ ಕೆನಾಲ್ಗೆ ಗೋಡೆ ಕಟ್ಟಿದ್ರು. ಎಲ್ಲ ಇತಿಹಾಸದಲ್ಲಿದೆ. ಈಗ ವೈಲ್ಡ್ ಲೈಫ್ ಬೋರ್ಡ್ ಅನುಮತಿ ತಗೋಬೇಕು. ಅದಕ್ಕೆ ಈಗಾಗಲೇ ಕೇಂದ್ರ ಸಚಿವ ಜೋಶಿ ಅವರು ಉತ್ತರ ಕೊಟ್ಟಿದ್ದಾರೆ. ನಮಗೆ ಪರ್ಮಿಷನ್ ಸಿಗುತ್ತೆ ಅನ್ನುವ ವಿಶ್ವಾಸವಿದೆ. 11 ವಿಧೇಯಕಗಳನ್ನು ವಾಪಸ್ ಕಳಿಸಿದ್ದಕ್ಕೆ ರಾಜ್ಯಪಾಲರ ವಿರುದ್ಧ ರಾಜ್ಯ ಸರ್ಕಾರದಿಂದ ಕಾನೂನು ಹೋರಾಟ ಚಿಂತನೆ ವಿಚಾರವಾಗಿ ಮಾತನಾಡಿದ ಅವರು, ಕಾನೂನು ಹೋರಾಟ ಮಾಡಲು ಅವಕಾಶವಿದೆ, ಮಾಡಲಿ. ವಿಧೇಯಕಗಳು ಯಾಕೆ ವಾಪಸ್ ಕಳುಹಿಸಲಾಯಿತು ಎಂಬುದು ಬಹಿರಂಗವಾಗುತ್ತದೆ. ಬೆಂಗಳೂರಿನಲ್ಲಿ ಬಿಲ್ಡಿಂಗ್ ಮೇಲೆ 40% ಬಿಲ್ಡಿಂಗ್ ಕಟ್ಟುವುದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಅದಕ್ಕೆ ಅತ್ಯಂತ ಕಡಿಮೆ ದರದ ರೇಟ್ ಫಿಕ್ಸ್ ಮಾಡಿದ್ದಾರೆ. ಹೀಗಾದಾಗ ಡ್ರೈನೇಜ್, ರಸ್ತೆಗಳಿಗೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದು ಅರ್ಬನ್ ಡೆವಲಪ್ಮೆಂಟಲ್ ವಿರುದ್ಧ ಇದೆ. ನಾವಿದ್ದಾಗ ಅದನ್ನ ರಿಜೆಕ್ಟ್ ಮಾಡಿದ್ವು. ಬೆಂಗಳೂರಿಗೆ ಶರಾವತಿ ನೀರು ಯೋಜನೆ ವಿಚಾರವಾಗಿ ಮಾತನಾಡಿದ ಅವರು, ಶರಾವತಿ ನದಿ ನೀರಿನ ಬಗ್ಗೆ ನಾನು ಏನು ಕಮೆಂಟ್ ಮಾಡಲ್ಲ ಅಂದ್ರೆ ಅದಕ್ಕೆ ಅರ್ಥ ಇದೆ ಎಂದು ಉತ್ತರಿಸಿದರು. ಮೇಡಮ್ ಆ ಕಡೆ ಬರ್ಬೇಕು, ನಿಮ್ ಕಡೆ ಈ ಕಡೆ ತಲೆ ಬರುತ್ತೆ, ಆ ಕಡೆ ಹೋಗ್ಬೇಕು. ಅಭಿನಂದನೆಯನ್ನ ಪಕ್ಷದ ಪರವಾಗಿ ಮಾಜಿ ಮುಖ್ಯಮಂತ್ರಿಗಳು ಸಲ್ಲಿಸ್ತಾ ಇದ್ದಾರೆ. ಧನ್ಯವಾದಗಳನ್ನ ಸದಸ್ಯತ್ವವನ್ನು ಮಾಡಿ ಅತ್ಯಂತ ಯಶಸ್ವಿ ಮಾಡಬೇಕು. ಹಾವೇರಿ ಜಿಲ್ಲೆಯಲ್ಲಿ ರೈತರ ನೋಂದಣಿಯನ್ನು ಮಾಡಬೇಕು ಮತ್ತು ವೃತ್ತಿಪರವಾಗಿರುವಂಥ ಡಾಕ್ಟರ್ಸು, ಇಂಜಿನಿಯರ್ಸು ಮತ್ತು ಹಲವಾರು ವೃತ್ತಿಪರ ಇರುವಂಥ ಮಾಡಬೇಕು ಮತ್ತು ಸಾಮಾನ್ಯ ಜನ 50,000ರಿಂದ 75,000ವರೆಗೂ ನಮ್ಮ ಸದಸ್ಯರ ಅಭಿಯಾನ ಮಾಡುವಂಥ ಗುರಿಯನ್ನು 15-20 ದಿವಸ ಈ ಅಭಿಯಾನ ನಡೀತದೆ. ನನ್ನ ಕಳಕಳಿ ವಿನಂತಿ ಇಷ್ಟೇ, ಈ 15-20 ದಿವಸ ತಾವೆಲ್ಲರೂ ಕೂಡ ಬೆಳಗ್ಗೆ ಮತ್ತು ಸಾಯಂಕಾಲ ನಮ್ಮ ಪ್ರತಿಯೊಂದು ಶಹರದಲ್ಲಿ ಸದಸ್ಯತ್ವ ಅಭಿಯಾನ ದಿನನಿತ್ಯ ನಡೀಬೇಕು. ಅಂದಾಗ ಮಾತ್ರ ನಾವು ಗುರಿಯನ್ನು ಮುಟ್ಟಕ್ಕೆ ಸಾಧ್ಯ ಆಗ್ತದೆ. ಮಹಿಳಾ ಸಂಘಗಳಿದ್ದಾವೆ, ಅಲ್ಲಿ ಮಹಿಳೆಯರನ್ನು ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ಅಭಿಯಾನದ ಕುರಿತು ಯಾಕೆ ಮಾತಾಡಬೇಕಂತ ಎಲ್ಲ ಈ ಮಹದಾಯಿ ಯೋಜನೆ ಬಗ್ಗೆ ಎಚ್.ಕೆ. ಪಾಟೀಲ್ ಸರ್ವಪಕ್ಷ ನಿಯೋಗವನ್ನು ಕೇಂದ್ರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಮಹದಾಯಿ ಯೋಜನೆಯಲ್ಲಿ ಯಾರಾದರೂ ಅದಕ್ಕೆ ಹಿನ್ನಡೆ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ. 2009ರಲ್ಲಿ ಮಹದಾಯಿಯ ಒಂದು ಹನಿ ನೀರನ್ನು ಕೂಡ ನಾವು ಕರ್ನಾಟಕಕ್ಕೆ ಕೊಡಲ್ಲ ಅಂತೇಳಿ ಸ್ವಂತ ಅವತ್ತಿನ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಸೋನಿಯಾ ಗಾಂಧಿ ಅವರು ಹೇಳೋದ್ರಿಂದ ಪ್ರಾರಂಭವಾಗಿ ಟ್ರಿಬ್ಯುನಲ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಟ್ರಿಬ್ಯುನಲ್ ಮಾಡಿದರು. ಆಮೇಲೆ ಆ ಟ್ರಿಬ್ಯುನಲ್ ಮಾಡಿದ್ರೆ 4-5 ವರ್ಷ ಚೇರ್ಮನ್ರಿಗೆ ಒಂದು ಆಫೀಸು ಕೊಡಲಿಲ್ಲ, ಏನೂ ಕೊಡಲಿಲ್ಲ, ವಿಳಂಬ ಮಾಡಿದರು. ಆ ಟ್ರಿಬ್ಯುನಲ್ನಲ್ಲಿ ತಾವೇ ಬರೆದು ಕೊಟ್ಟು ನಾವು ನಿರ್ಮಿಸಿರುವಂಥ ಇಂಟರ್ಲಿಂಕಿಂಗ್ ಕ್ಯಾನಲ್ಗೆ ಗೋಡೆಯನ್ನು ಕಟ್ಟಿದರು.
ಇದೆಲ್ಲವೂ ಕೂಡ ಇತಿಹಾಸದಲ್ಲಿದೆ. ಈಗ ವೈಲ್ಡ್ ಲೈಫ್ ಇದನ್ನು ಪರ್ಮಿಷನ್ ಏನು ತೊಗೋಬೇಕು, ಅದಕ್ಕೆ ಕೆಲವು ಅಬ್ಜೆಕ್ಷನ್ ಹಾಕಿ ಮುಂದೆ ಹಾಕಿದ್ದಾರೆ. ಜೋಶಿಯವರು ಈಗಾಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅದು ಸಮರ್ಪಕವಾಗಿ ಅದನ್ನೆಲ್ಲ ಮಾಡಿದರೆ ಖಂಡಿತ ನಮಗೆ ಅದರ ಪರ್ಮಿಷನ್ ಸಿಗ್ತದೆ ಅಂತ ವಿಶ್ವಾಸ ನಮಗಿದೆ. ಸರ್, ರಾಜ್ಯಪಾಲರು ವರ್ಸಸ್ ಸರ್ಕಾರ ಅಂತ ಸರ್ 11 ವಿಧೇಯಕಗಳನ್ನು ವಾಪಸ್ ಕಳಿಸಿದ್ದಕ್ಕೆ ಕಾನೂನು ಹೋರಾಟ ಮಾಡಬೇಕು ಅಂತ ಸರ್ಕಾರ ಥಿಂಕ್ ಮಾಡ್ತಾ ಇದೆ ರಾಜ್ಯಪಾಲರ ವಿರುದ್ಧ. ಕಾನೂನು ಹೋರಾಟ ಮಾಡೋಕ್ಕೆ ಎಲ್ರಿಗೂ ಕೂಡ ಅಧಿಕಾರ ಇದೆ, ಮಾಡಲಿ. ಯಾಕೆ ವಾಪಸ್ ಕಳಿಸಿದ್ದಾರೆ ಅನ್ನೋದೆಲ್ಲ ಬಹಿರಂಗ ಆಗಲಿ. ಅದ್ರ ಬಗ್ಗೆ ಯಾಕೆ ಈಗ ಬೆಂಗಳೂರಿನಲ್ಲಿ ಪ್ರೀಮಿಯಂ FIR ಕೊಡಬೇಕು ಅಂತ ಅಂದರೆ ನಿಮ್ಗೆ ಗೊತ್ತಾಗೋದಿಲ್ಲ. ಇಲ್ಲೇ ಈಗೇನು ಬಿಲ್ಡಿಂಗ್ ಕಟ್ಟ್ಯಾರ ಅದ್ರ ಮೇಲೆ 40% ಬಿಲ್ಡಿಂಗನ್ನು ಕಟ್ಟುವಂಥದ್ದು ಮತ್ತು ಅದಕ್ಕೆ ಅತ್ಯಂತ ಕಡಿಮೆ ದರದ ರೇಟನ್ನು ಇಡುವಂಥದ್ದು. ಈ ಥರದ್ದು 40% ಇದ್ದು ಬಿಲ್ಡಿಂಗ್ ಕಟ್ಟಿದರೆ ಕೆಳಗಡೆ ರಸ್ತೆಗಳು, ಡ್ರೈನೇಜು, ವಾಟರ್ ಸಪ್ಲೈ ಎಲ್ಲ ಏನು ಸಮಸ್ಯೆ ಆಗುತ್ತೆ. ಅದು ಅರ್ಬನ್ ಡೆವಲಪ್ಮೆಂಟ್ ಲಾ ವಿರುದ್ಧ ಇದ್ದಾವೆಲ್ಲ. ನಾವಿದ್ದಾಗ ಅದು ರಿಜೆಕ್ಟ್ ಮಾಡಿದ್ವಿ. ಇಂಥ ಅನೇಕ ಕಾನೂನುಗಳನ್ನು ಅವರು ಹಲವಾರು ಜನಹಿತದಿಂದ ಮತ್ತು ಕಾನೂನಾತ್ಮಕವಾದ ವಿಚಾರಗಳಲ್ಲಿ ಮಾಡಿದ್ದಾರೆ. ಅದಕ್ಕೆ ಉತ್ತರ ಕೊಡಬೇಕು ಸರ್ಕಾರ. ಸರ್, ಈ ಶರಾವತಿ ನೀರನ್ನು ಬೆಂಗಳೂರಿಗೆ ಹೋಗುವಂಥ ಯೋಜನೆ ಬಗ್ಗೆ ನಿಮ್ಮ ಅದ್ರ ಬಗ್ಗೆ ನಾ ಏನು ಟಿಪ್ಪಣಿ ಮಾಡೋದಿಲ್ಲ. ನೋಡೋಣ, ಸಚಿವರಾಗಿದ್ದುಕೊಂಡು ನೀವು ನಾ ಟಿಪ್ಪಣಿ ಮಾಡೋದಿಲ್ಲ ಅಂದರೆ ಅದಕ್ಕೆ ಅರ್ಥ ಇದೆ.